ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಎವ್ರಿ ಒನ್ ವೆಲ್ಕಮ್ ಟು ಭಾಷಾ ವೈರಲ್ ಪೇ ಮನಿ ಎರ್ನಿಂಗ್ ಚಾನಲ್. ಫ್ರೆಂಡ್ಸ್, ನಾವು ಈ ವಿಡಿಯೋಲ್ಲಿ ರೆಫರ್ ಹೇಗೆ ಮಾಡಬೇಕು, ಟಾಸ್ಕ್ ಬರ್ತಿದ್ರೆ ಯಾವ ರೀತಿ ಮಾಡಬೇಕು, ಲೆವೆಲ್ಸ್ ಆಫ್ ಇನ್ಕಮ್ ಯಾವ ರೀತಿ ಇರುತ್ತೆ, ಸೊ ನಾವು ಇದನ್ನು ಈ ಎಲಿಜಿಬಲ್ ಕಾಯಿನ್ ಯಾವ ರೀತಿ ಆ್ಯಡ್ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋಲ್ಲಿ. ಫ್ರೆಂಡ್ಸ್, ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಫ್ರೆಂಡ್ಸ್, ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಹೆಚ್ಚು ಹಲವಾರು ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಟಾಪಿಗೆ ಹೋಗಿ ನಡಿ ಫ್ರೆಂಡ್ಸ್. ಈಗ ನಮಗೂ ಆ್ಯಡ್ ಬರ್ದಿದೆ, ಏನು ಮಾಡಬೇಕು? ಸೊ ನೋಡಿ ಫ್ರೆಂಡ್ಸ್, ಈಗ ನಾವು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಟಾಸ್ಕ್. ಸೊ ನಮ್ಮ ಈ ಥರ ಕಂಪ್ನಿಯಲ್ಲಿ ಇದು ಮಾಡ್ತಾರೆ. ಸೊ ಈ ವಿಡಿಯೋ ಯಾರ್ದು ಅಂತ ಕ್ವಶನ್. ಈ ವಿಡಿಯೋ ಯಾವುದು? ಜಿ ಕೆ ಲುಕ್ಸ್. ಸೊ ಸಬ್ಮಿಟ್ ಮಾಡಿದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್. ಸೊ ಈ ಥರ ಬಂದಾಗ ನಾವೇನು ಮಾಡಬೇಕು? ಬ್ಯಾಗ್ ಬಂದು ಸೆಟ್ಟಿಂಗ್ಸಲ್ಲಿ ಹೋಗಿ ಫ್ರೆಂಡ್ಸ್. ಸೆಟ್ಟಿಂಗ್ಸಲ್ಲಿ ಹೋಗಿ ಇಲ್ಲಿ DNS ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಪ್ರೈವೇಟ್ DNS ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಕೆಳಗಡೆ ಪ್ರೈವೇಟ್ DNS ಅನ್ನು ಮತ್ತೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಫ್ ಆಟೋಮೆಟಿಕ್ ಪ್ರೈವೇಟ್ DNS ಪ್ರೈವೇಟೆಡ್ ಹ್ಯಾಂಡ್ಸ್ ಅಂತ ಬರುತ್ತೆ. ಸೊ ನಾವು ಮೇಲೆ ಆಫ್ ಮಾಡಿ ಸೇವ್ ಮಾಡಿಬಿಡಿ ಫ್ರೆಂಡ್ಸ್. ಸೊ ಸೇವ್ ಮಾಡಿದ ನಂತರ ಮತ್ತೆ ಬ್ಯಾಗ್ ಬಂದುಬಿಡಿ. ನಮ್ಮ ಅಪ್ಲಿಕೇಶನ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಒನ್ ಆಪರ್ಚುನಿಟಿ ಮೇಲೆ. ಸೊ ಇಲ್ಲಿ ಆ್ಯಪ್ ಇನ್ಫಾರ್ಮನ್ನು ಕ್ಲಿಕ್ ಮಾಡಿ. ಆ್ಯಪ್ ಇನ್ಫಾರ್ಮ್ ಫೋರ್ ಸ್ಟಾಪನ್ನು ಆಫ್ ಮಾಡಿ. ಸೊ ಕೆಳಗಡೆ ಪುಷ್ ಆ್ಯಪ್ ಆಕ್ಟಿವಿಟಿ ಇಫ್ ಅನ್ಯೂಸ್ಡನ್ನು ಆನ್ ಮಾಡಿ ಫ್ರೆಂಡ್ಸ್. ಸೊ ಇದು ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮಗೆ ಆ್ಯಡ್ಸ್ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ ಆ್ಯಡ್ಸ್ ಈಗ ಈ ಥರ ಮಾಡಿ ಆ್ಯಡ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ಸೊ ಜಿ ಕೆ ಲುಕ್ಸ್ ಆನ್ಸರ್ ಸಬ್ಮಿಟ್ ಮಾಡಿ. ಸೊ 5 ಸೆಕೆಂಡ್ ಆ್ಯಡ್ ಬಂತು ನೋಡಿ ಫ್ರೆಂಡ್ಸ್. ಒಂದೊಂದ್ಸಲ 2 ಆ್ಯಡ್ ಬರುತ್ತೆ, ಒಂದೊಂದ್ಸಲ ಈ ಥರ ಸಿಂಪಲಾಗಿ ಆ್ಯಡ್ ಬರುತ್ತೆ. ಇಲ್ಲಿ ಕೆಳಗೆ ಇಂಟು ಮಾರ್ಕ್ ಪ್ರೆಸ್ ಮಾಡಿ 5 ಕಾಯಿನ್ಸ್ ನೋಡಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗೆ 10 ಕಾಯಿನ್ಸ್ ಬರ್ತಾ ಇದೆ, ವೆಬ್ಸೈಟ್ಗೆ 5 ಕಾಯಿನ್ಸ್ ಬರ್ತಿದೆ. ಸೊ ಇದೇ ಥರ ಚೇಂಜ್ ಆಗ್ತಾ ಇರುತ್ತೆ, ಟೈಮಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಸಕ್ಸಸ್ ಆಗಬೇಕು, ಇವನ್ನೇನು ಇಡಿಸ್ಕೋಬಾರ್ದು. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಎಲಿಜಿಬಲ್ ಕಾಯಿನ್. ನೋಡಿ ಫ್ರೆಂಡ್ಸ್, ಎಲಿಜಿಬಲ್ ಕಾಯಿನ್ನು ಯಾವ ರೀತಿ ಬರುತ್ತೆ, ಬರಬೇಕಂದ್ರೆ ಏನು ಮಾಡಬೇಕು? ನಮಗೆ ಎಲಿಜಿಬಲ್ ಕಾಯಿನ್ ಬರಬೇಕಂದ್ರೆ ನೋಡಿ ಫ್ರೆಂಡ್ಸ್, ನಾವು ಮಾಡಬೇಕಿರೋದು ಫಸ್ಟು ಮಿನಿಮಮ್ 5 ರೆಫರ್ಸ್ ಮಾಡಬೇಕು. ಮಿನಿಮಮ್ 5 ಜನ ರೆಫರ್ ಕಂಪಲ್ಸರಿ ಮಾಡಲೇಬೇಕು ನಾವು. ಮಿನಿಮಮ್, ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡ್ಕೊಳ್ಳಿ, ಬಟ್ ಮಿನಿಮಮ್ 5 ಮೆಂಬರ್ಸ್ ಮಾಡಬೇಕು. ಮಿನಿಮಮ್ ಟಾಸ್ಕ್ 10 ಡೈಲಿ, ಅಂದರೆ ಡೈಲಿ 10 ಟಾಸ್ಕ್ ಕಂಪಲ್ಸರಿ ನೋಡಲೇಬೇಕು. ಸೊ 10 ಟಾಸ್ಕ್ ಡೈಲಿ ನೋಡೋದ್ರಿಂದ ಆ ಟೈಮಿಗೆ ನೋಡಿ, ರಾತ್ರಿ 11:59 ನಾವು 10 ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಸೊ 10 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಇರೋ ಎಲಿಜಿಬಲ್ ಕಾಯಿನು ಮೇಲ್ಗಡೆ ಆ್ಯಡ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರೆಫರ್. ಸೊ ರೆಫರ್ ಮಾಡೋದು ಇಲ್ಲಿ ಕೆಳಗೆ ಇದೆ ನೋಡಿ ಫ್ರೆಂಡ್ಸ್, ರೆಫರ್ ಆ್ಯಂಡ್ ಎರ್ನ್. ಇಲ್ಲಿ ನೋಡಿ ಫ್ರೆಂಡ್ಸ್, ರೆಫರ್ ಆ್ಯಂಡ್ ಎರ್ನ್ ಇದು ನಮ್ಮ ಲೆವೆಲ್ಸು. ಇಲ್ಲಿ ಮೇಲೆ ರೆಫರ್ ಎ ಫ್ರೆಂಡ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾರಿಗೆ ಬೇಕೋ ರೆಫರ್ ಮಾಡ್ಕೋಬೋದು. ಸೊ ಅದ್ರ ಮೇಲ್ಗಡೆ ನಿಮ್ದು ರೆಫರ್ ಕೋಡ್ ಇರುತ್ತೆ. ಸೊ ಈ ರೆಫರಲ್ ಕೋಡ್ ನೀವು ಯಾರಿಗೆ ರೆಫರ್ ಮಾಡಿ ಅವ್ರು ಕೊಡಬೇಕಾಗುತ್ತೆ. 1AP318494 ಇದು ನನ್ನ ರೆಫರು. ಸೊ ಇದು ಲೆವೆಲ್ಸ್ ನೋಡಿ ಫ್ರೆಂಡ್ಸ್. ಇದು ಯಾವ ಲೆವೆಲ್ಸಲ್ಲಿ ಎಷ್ಟು ಜನ ಇದೆ? ಫಸ್ಟ್ ಲೆವೆಲಲ್ಲಿ 50% ಬರುತ್ತೆ, ಸೆಕೆಂಡ್ ಲೆವೆಲಲ್ಲಿ 30% ಬರುತ್ತೆ, ಥರ್ಡ್ ಲೆವೆಲಲ್ಲಿ 20%, ಫೋರ್ತ್ ಲೆವೆಲಲ್ಲಿ 10%, ಸೊ 5th ಲೆವೆಲಲ್ಲಿ 40% ಬರುತ್ತೆ. ಸೊ ನಮಗೆ 5th ಲೆವೆಲು, ಸೆಕೆಂಡ್ ಲೆವೆಲಲ್ಲಿ ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ಕಂಪ್ನಿ ಕೊಡ್ತಿದೆ ಫ್ರೆಂಡ್ಸ್. ಸೊ ನೀವು ಹೆಚ್ಚು ಜನನ ರೆಫರ್ ಮಾಡಿ ಒಳ್ಳೆ ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಇದ್ರ ಬಗ್ಗೆ ಭಾಳ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಸೊ ಈ ಥರ ನಾವು ರೆಫರ್ ಮಾಡೋದ್ರಿಂದ ನಾವು ಟೀಮ್ ಬಿಲ್ಡ್ ಮಾಡ್ಕೊಂಡು ಒಳ್ಳೆ ಇನ್ಕಮ್ ಜನ್ರೇಟ್ ಮಾಡ್ಕೋದು ಫ್ರೆಂಡ್ಸ್. ಸೊ ಇದರಲ್ಲಿ ಈ ಥರ ಟೀಮ್ ಬಿಲ್ಡ್ ಮಾಡಿಕೊಂಡು ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಎರ್ನ್ ಮಾಡಿದೋ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು 4 ತಿಂಗಳಲ್ಲಿ ಮಾಧವ ರೆಡ್ಡಿ ಜೋನಲ್ ಮ್ಯಾನೇಜರ್ BSNL 1,13,374 ರೂಪಾಯಿ ಎರ್ನ್ ಮಾಡಿದ್ದಾರೆ. ಇನ್ನು ನರಸಿಂಹಾರೆಡ್ಡಿ CEO ವೈರಲ್ ಪೇ 1,42,300 ರೂಪಾಯಿ ಎರ್ನ್ ಮಾಡಿದ್ದಾರೆ. ನೆಕ್ಸ್ಟ್
ಎಂ ಸಿ ಲಕ್ಷ್ಮಿ ಟೀಚರ್ 78,800 ರೂಪಾಯಿ ಎರ್ನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಡಾಕ್ಟರ್ ಪಿ ಶ್ರೀನಿವಾಸ್ ಕುಮಾರ್ ಪ್ರೊಫೆಸರ್ 61,221 ಎರ್ನ್ ಮಾಡಿದ್ದಾರೆ. ಸೊ ಈ ಗೋಪಾಲ್ ಕೃಷ್ಣ ಇನ್ಫ್ಲುಯೆನ್ಸರ್ ಯೂಟ್ಯೂಬರ್, ಇವರು 60,000 ರೂಪಾಯಿ ಎರ್ನ್ ಮಾಡಿದ್ದಾರೆ. ಸೊ ಈ ಥರ ನಾವು ಅಮೌಂಟನ್ನು ಎರ್ನ್ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ಒಳ್ಳೆ ಆಪರ್ಚುನಿಟಿ, ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್.